ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ವಿಬೋರ್ ಸ್ಟೀಲ್ ಟ್ಯೂಬ್ ಲಿಮಿಟೆಡ್ ತಮ್ಮ IPOನ ಈ ವಾರ ಲಾಂಚ್ ಮಾಡ್ತಿದ್ದಾರೆ. 2003ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರು ಸ್ಟೀಲ್ ಟ್ಯೂಬ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಆ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಕಂಪನಿ ಹೊಂದಿದ್ದಾರೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮಹಾರಾಷ್ಟ್ರನಲ್ಲಿ ಇದ್ರೆ, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ತೆಲಂಗಾಣದಲ್ಲಿ ಇದೆ. ಹಾಗೆ ಹರಿಯಾಣನಲ್ಲಿ ವೇರ್ಹೌಸ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. 2024ರ ಜನವರಿ ವೇಳೆಗೆ 640 ಎಂಪ್ಲಾಯಿಗಳು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಕಂಪನಿಯ ಮೇಜರ್ ಸ್ಟ್ರೆಂತ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರು ಜಿಂದಾಲ್ ಪೈಪ್ನ ಜೊತೆಯಲ್ಲಿ ಒಂದು ಲಾಂಗ್ ಟರ್ಮ್ ಅಗ್ರಿಮೆಂಟ್ ಅನ್ನು ಸೈನ್ ಮಾಡಿದ್ದಾರೆ. ಜಿಂದಾಲ್ ಪೈಪ್ಸ್ಗೆ ಇವರು ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಮಹಾರಾಷ್ಟ್ರದ ಪೋರ್ಟ್ನ ಬಳಿಯಲ್ಲಿ ಇವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಸೊ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಸುಲಭ ಆಗುತ್ತೆ. ವೆಲ್ ಡೆವಲಪ್ಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಕಂಪನಿ ಹೊಂದಿದ್ದಾರೆ. ಜಿಂದಾಲ್ ಸ್ಟಾರ್ ಅನ್ನುವಂಥ ಹೆಸರಿನಿಂದ 10 ಕಂಟ್ರಿಗಳಿಗೆ ಇವರು ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಒಂದು ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಲೇಟೆಸ್ಟ್ ಟೆಕ್ನಾಲಜಿ, ವೆಲ್ ಅಡ್ವಾನ್ಸ್ಡ್ ಮೆಷಿನರಿಗಳನ್ನು ಬಳಸಿಕೊಂಡು ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಕಂಪನಿಯ ಫಿನಾನ್ಷಿಯಲ್ಸ್ ಕೂಡ ನಮಗೆ ಸ್ಟೇಬಲ್ ಆಗಿ ಕಾಣಿಸುತ್ತೆ. ಇಷ್ಟು ಕಂಪನಿಯ ಸ್ಟ್ರೆಂತ್ಸ್ ಆಗಿದೆ. ಕೆಲವೊಂದಿಷ್ಟು ವೀಕ್ನೆಸ್ ಕೂಡ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಇವರ ಕ್ಯಾಶ್ ಫ್ಲೋ, ಕಂಪನಿಯ ಬಳಿಯಲ್ಲಿ ಪಾಸಿಟಿವ್ ಕ್ಯಾಶ್ ಫ್ಲೋ ಇಲ್ಲ. ವೊಲಟೈಲ್ ಆಗಿ ಇವರ ಕ್ಯಾಶ್ ಫ್ಲೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ರೆವೆನ್ಯೂ ಕಾನ್ಸಂಟ್ರೇಷನ್ ಕೂಡ ಒಂದು ಮೇಜರ್ ರಿಸ್ಕ್ ಆಗಿದೆ. ಜಿಂದಾಲ್ ಪೈಪ್ ಲಿಮಿಟೆಡ್ ನ ಜೊತೆಯಲ್ಲಿ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಸೈನ್ ಆಗಿರೋದು ಪಾಸಿಟಿವ್ ಕೂಡ ಆಗುತ್ತೆ, ಒಂದು ರೀತಿಯಲ್ಲಿ ನೆಗೆಟಿವ್ ಕೂಡ ಆಗುತ್ತೆ. ಮೇಜರ್ ರೆವೆನ್ಯೂ ಏನಿದೆ ಜಿಂದಾಲ್ ನ ಕಡೆಯಿಂದ ಇವರಿಗೆ ಬರ್ತಿದೆ. ಸೊ ಅಕಸ್ಮಾತ್ ಈ ಒಂದು ಕಾಂಟ್ರಾಕ್ಟ್ ಏನಾದರೂ ಡಿಸ್ಕಂಟಿನ್ಯೂ ಆದ್ರೆ ಕಂಪನಿಯ ರೆವೆನ್ಯೂ ಮೇಲೆ ಬಹಳಷ್ಟು ಹೊಡೆತ ಬೀಳುತ್ತೆ. ಹಾಗೆಯೇ ಮಾರ್ಜಿನ್ಸ್ ಕೂಡ ಬಹಳಷ್ಟು ಕಡಿಮೆನೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟೀಲ್ನ ಪ್ರೈಸಸ್ ಇನ್ಕ್ರೀಸ್ ಆದರೆ ಇವರ ಮಾರ್ಜಿನ್ಸ್ನ ಮೇಲೆ ಬಹಳಷ್ಟು ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇದೆ. ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಕೂಡ ಕಂಪನಿ ಸರಿದೂಗಿಸಬೇಕಾಗುತ್ತೆ. ಬಹಳಷ್ಟು ವರ್ಕಿಂಗ್ ಕ್ಯಾಪಿಟಲ್ನ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ಕಂಪನಿ ಮ್ಯಾನೇಜ್ ಮಾಡ್ತಾರೆ, ಅಕಸ್ಮಾತ್ ಮ್ಯಾನೇಜ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಕಂಪನಿ ಲಾಸನ್ನು ಡಿಕ್ಲೇರ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಇದು ಕೂಡ ಒಂದು ಮೇಜರ್ ರಿಸ್ಕ್ ಆಗಿದೆ. IPO ಫೆಬ್ರವರಿ 13 ಮಂಗಳವಾರ ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಫೆಬ್ರವರಿ 15ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರ್ಗೆ ನೋಡೋದಕ್ಕೆ ಸಿಗುತ್ತೆ. 141ರ ಲೋವರ್ ಪ್ರೈಸ್ ಬ್ಯಾಂಡ್, 151ರ ಕಟ್ ಆಫ್ ಪ್ರೈಸ್ ಅನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 99 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 99 ಶೇರ್ಗಳಿಗೆ ನಾವು ಅಪ್ಲಿಕೇಶನ್ ಹಾಕಲೇಬೇಕು. 99 ಶೇರ್ಸ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ 14,949 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 1,94,337 ರೂಪಾಯಿ ಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 16 ಫೆಬ್ರವರಿ ಆಗಿದೆ. IPO ಲಿಸ್ಟಿಂಗ್ ಡೇಟ್ 20 ಫೆಬ್ರವರಿ ಆಗಿರುತ್ತೆ. ಹಾಗೆ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಂದು ಸ್ಟೇಬಲ್ ಫಿನಾನ್ಷಿಯಲ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಗ್ರೋ ಆಗಿದೆ. ಬಟ್ ಪ್ರಾಫಿಟ್ಸ್ ನಮಗೆ 1 ಕೋಟಿಯ ಕೆಳಗಡೆ 2021ರಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 2022ರಲ್ಲಿ ಅದು 12 ಕೋಟಿಗೆ ಜಂಪ್ ಆಗಿದೆ. 2023ರಲ್ಲಿ 21 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ 8.5 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಒಂದು ಸಣ್ಣ ಸೈಜ್ನ ಕಂಪನಿ ಆಗಿರುತ್ತೆ. ಪ್ರಾಫಿಟ್ನಲ್ಲಿ ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಇವರ ಬಾರೋಯಿಂಗ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಇದು ಕೂಡ ಒಂದು ಕನ್ಸರ್ನಿಂಗ್ ವಿಷಯ ಆಗಿರುತ್ತೆ. ಕಂಪನಿಯ ಡೆಟ್ ಇನ್ಕ್ರೀಸ್ ಆದಷ್ಟು ಕೂಡ ಇಂಟ್ರೆಸ್ಟ್ ಕಾಸ್ಟ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಮಾರ್ಜಿನ್ ನ ಮೇಲೆ ಪ್ರೆಷರ್ ತರುತ್ತೆ. ಹಾಗೆ ವಿಬೋರ್ ಸ್ಟೀಲ್ ಟ್ಯೂಬ್ನ IPO ಸೈಜ್ 72 ಕೋಟಿ, ತುಂಬಾನೇ ಸಣ್ಣ ಸೈಜ್ನ IPO ಆಗಿದೆ. ಇವರು SME ಕ್ಯಾಟಗರಿಯಲ್ಲಿ ಲಿಸ್ಟಿಂಗ್ ಅನ್ನು ಕೂಡ ಮಾಡ್ಕೋಬಹುದಿತ್ತು, ಬಟ್ ಮೇನ್ ಬೋರ್ಡ್ನಲ್ಲಿ ಲಿಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಫ್ರೆಶ್ ಇಶ್ಯೂ 72 ಕೋಟಿ ಆಗಿದೆ. ಯಾವುದೇ ರೀತಿಯ ಆಫರ್ ಫಾರ್ ಸೇಲ್ ಇಲ್ಲ. ಸೊ 72 ಕೋಟಿ ಏನು ಅಮೌಂಟ್ ಬರುತ್ತೆ ಅದನ್ನು ಅವರು ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಬಳಸ್ಕೋತಾರೆ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಅನ್ನ ಮಾಡ್ತಿದ್ದಾರೆ. NII ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. QIB ಕ್ಯಾಟಗರಿಯಲ್ಲಿ 50% ಆಫರ್ ಇರುತ್ತೆ. 35% ಆಫರ್ ರಿಟೇಲ್ ಕ್ಯಾಟಗರಿಯಲ್ಲಿ ಇದ್ರೂ ಕೂಡ ಕೇವಲ 72 ಕೋಟಿ ಇಶ್ಯೂ ಸೈಜ್ ಇರೋದ್ರಿಂದ ಬಹಳ ಕಡಿಮೆ ಚಾನ್ಸಸ್ ಇರುತ್ತೆ ಅಲಾಟ್ಮೆಂಟ್ ಆಗೋದಕ್ಕೆ. ಹಾಗೆ ವಿಬೋರ್ ಸ್ಟೀಲ್ ಟ್ಯೂಬ್ನ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 151ರ ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 285 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಮೈಕ್ರೋ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಅರ್ನಿಂಗ್ ಪರ್ ಶೇರ್ ಸ್ಟ್ರಾಂಗ್ ಆಗಿದೆ. 14 ರೂಪಾಯಿ 85 ಪೈಸೆಯ ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗುತ್ತೆ. 10ರ PE ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಸೊ ತುಂಬಾನೇ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಈ ಒಂದು ಕಂಪನಿಯ IPO ಬರ್ತಿದೆ. ಇಂಡಸ್ಟ್ರಿ PE 45-46ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಹಳಷ್ಟು ಕಾಂಪಿಟೇಷನ್ ಕೂಡ ಮಾರ್ಕೆಟ್ನಲ್ಲಿ ಇದೆ. APL ಅಪೋಲೋ ಟ್ಯೂಬ್ಸ್, ರಾಮಾ ಸ್ಟೀಲ್ ಟ್ಯೂಬ್ಸ್ ಇವರ ಮೇಜರ್ ಕಾಂಪಿಟೇಟರ್ಸ್ ಆಗಿರ್ತಾರೆ. APL ಅಪೋಲೋ ಟ್ಯೂಬ್ಸ್ 70ರ PE ಟ್ರೇಡ್ ಆಗ್ತಿದ್ರೆ, ರಾಮಾ ಸ್ಟೀಲ್ ಟ್ಯೂಬ್ಸ್ 28ರ PE ಟ್ರೇಡ್ ಆಗ್ತಿದೆ. ಸೊ 2 ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲೇ ವಿಬೋರ್ ಸ್ಟೀಲ್ನ IPO ಬರ್ತಿದೆ.
IPO ರಿಜಿಸ್ಟ್ರಾರ್ ಕೇಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPO ಬರ್ತಿದೆ, ಆದ್ರಿಂದ ಪ್ರೀಮಿಯಂ ಕೂಡ ನಮಗೆ ಬಹಳಷ್ಟು ಹೆಚ್ಚಾಗಿ ಕಾಣಿಸ್ತಿದೆ. 151 ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದರೆ 130 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಸಣ್ಣ ಸೈಜ್ನ IPO ಅಲಾಟ್ಮೆಂಟ್ನ ಚಾನ್ಸಸ್ ಬಹಳಷ್ಟು ಕಡಿಮೆ ಇದೆ, ಬಟ್ ಲಕ್ಕಿದ್ರೆ ಖಂಡಿತವಾಗ್ಲೂ ನಿಮಗೆ ಅಲಾಟ್ಮೆಂಟ್ ಸಿಗುತ್ತೆ. ಸೊ ಲಾಂಗ್ ಟರ್ಮ್ಗೆ ಸದ್ಯಕ್ಕೆ ಅವಾಯ್ಡ್ ಮಾಡ್ಬೋದು. ಕಂಪನಿಯ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ, ಬಟ್ ಅಷ್ಟೊಂದು ಜಂಪ್ ನಮಗೆ ಪ್ರಾಫಿಟ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ಬಾರೋಯಿಂಗ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಒಂದೇ ಒಂದು ಕ್ಲೈಂಟ್ನ ಮೇಲೆ ಬಹಳಷ್ಟು ಡಿಪೆಂಡೆನ್ಸ್ ಅನ್ನ ಕಂಪನಿ ಹೊಂದಿದ್ದಾರೆ. ಅದೆಲ್ಲೋ ಒಂದ್ ಕಡೆ ನೆಗೆಟಿವ್ ಆಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಸಣ್ಣ ಸೈಜ್ನ ಕಂಪನಿ ಆಗಿರೋದ್ರಿಂದ ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ ಇರುತ್ತೆ. ಬಟ್ ಬೇರೆ ಬೇರೆ ಕ್ಲೈಂಟ್ಗಳನ್ನು ಹುಡುಕಿ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡಬೇಕಾಗುತ್ತೆ. ತಮ್ಮದೇ ಬ್ರ್ಯಾಂಡ್ನಲ್ಲಿ ಪ್ರಾಡಕ್ಟ್ಸ್ಗಳನ್ನು ಇವರು ಲಾಂಚ್ ಮಾಡಬೇಕಾಗುತ್ತೆ. ಆಗ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಕಂಪನಿ ಡಿಕ್ಲೇರ್ ಮಾಡ್ತಾ ಹೋದರೆ ಲಾಂಗ್ ಟರ್ಮ್ಗೆ ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಬಟ್ ಸ್ಟಿಲ್ ಈಗಿನ ಫಿನಾನ್ಷಿಯಲ್ಸ್, ಈಗಿನ ಮಾರ್ಕೆಟ್ ಕಂಡೀಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೇವಲ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡಬಹುದಾಗುತ್ತೆ. ಸೊ ಯಾರೆಲ್ಲ SME ಕ್ಯಾಟಗರಿಯ IPOಗಳಲ್ಲಿ ಇಂಟ್ರೆಸ್ಟೆಡ್ ಇದ್ರಿ, ಈ ಒಂದು IPOನಲ್ಲಿ ಕೂಡ ನೀವು ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದು. ಸೊ ಇಲ್ಲೂ ಕೂಡ ಒಳ್ಳೆ ಒಂದು ಪ್ರೀಮಿಯಂನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ HNI ಕ್ಯಾಟಗರಿಯಲ್ಲಿ ಟ್ರೈ ಮಾಡ್ತೀರಂದ್ರೆ HNI ಕ್ಯಾಟಗರಿಯಲ್ಲಿ ಕೂಡ ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗುತ್ತೆ. 14 ಲಾಟ್ಗಳಿಗೆ ನೀವು ಅಪ್ಲೈ ಮಾಡಿದ್ರೆ ಬೈ ಡಿಫಾಲ್ಟ್ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಪ್ರೀಮಿಯಂ ಸ್ಟೇಬಲ್ ಆಗಿ ಇರೋದ್ರಿಂದ ನಿಮ್ಮ ಹತ್ರ ಅಮೌಂಟ್ ಇದ್ರೆ ಹೆಚ್ಚಿನ ಲಾಟ್ಗಳಿಗೆ ಅಪ್ಲಿಕೇಶನ್ ಕೂಡ ಹಾಕ್ಬೋದಾಗುತ್ತೆ. ವಿಬೋರ್ ಸ್ಟೀಲ್ ಟ್ಯೂಬ್ನ ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.